A, B and C are three distinct digits. If they are added as below, ಈ ರೀತಿ ಆ್ಯಡ್ ಮಾಡಿದರೆ ಅಂದರೆ ಎ ಬಿ ಸಿ ಅನ್ನೋದು ಒಂದು 3 ಡಿಜಿಟ್ ನಂಬರ್ ಇದು. ಅದನ್ನು ಈ ರೀತಿ ಆ್ಯಡ್ ಮಾಡಿದರೆ ಎ ಬಿ ಸಿ ಪ್ಲಸ್ ಅದೇ ನಂಬರ್ನೇ ಮತ್ತೊಮ್ಮೆ ಎ ಬಿ ಸಿ ಪ್ಲಸ್ ಅದೇ ನಂಬರ್ನೇ ಆ್ಯಡ್ ಮಾಡಿದರೆ ವಿ ಗೆಟ್ ಎ 3 ಡಿಜಿಟ್ ನಂಬರ್ ಸಿ ಸಿ ಸಿ. ಅಂದರೆ ಈ ಒನ್ಸ್ ಪ್ಲೇಸಲ್ಲಿ ಏನು ನಂಬರ್ ಇತ್ತಲ್ಲ ಅದೇನೇ 3 ಟೈಮ್ಸ್ ಬರುತ್ತಲ್ಲಿ. ಹಾಗಾದರೆ ಫೈಂಡ್ ಔಟ್ ದ ವ್ಯಾಲ್ಯೂಸ್ ಆಫ್ ಎ ಬಿ ಆ್ಯಂಡ್ ಸಿ. ನಾನೇನು ಮಾಡ್ತೀನಿ ಅಂತಂದರೆ ಸಾಲ್ವ್ ಮಾಡೋಕ್ಕೋಗಲ್ಲ, ಅದರ ಬದಲಿಗೆ ಆಪ್ಷನ್ಸಿಂದ ನಾನು ಚೆಕ್ ಮಾಡ್ತೀನಿ. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ ಅಂತಂದರೆ ಒನ್ಸ್ ಪ್ಲೇಸಿಂದನೇ ಶುರು ಮಾಡೋದಲ್ಲ, ಹಾಗಾಗಿ ಒನ್ಸ್ ಪ್ಲೇಸಿಂದ ನಾನು ತೊಗೊಳ್ತೀನಿ. ಇಲ್ಲಿ ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ ಏನೇನು ಆಗಿರಬಹುದು ಅಂತೇಳಿ ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ತೊಗೊಂಡ್ರೆ ಒನ್ಸ್ ಪ್ಲೇಸಲ್ಲಿ ಸಿ ಇದೆ, ಹಾಗಾಗಿ ಸಿ = 5 ಆಗಿದ್ದರೆ ಇಲ್ಲಿ 3 ಪ್ಲೇಸ್ಗಳಲ್ಲಿ 5 5 5 ಅಂತ ಬರ್ತದೆ. 5 5 5. ಸೊ 5 3 is 15. ಸೊ ಇಲ್ಲಿ 5 ಕರೆಕ್ಟಾಗಿದೆ. ಸೊ ಸಿ 5 ತೊಗೊಂಡಿರೋದ್ರಿಂದ ಇಲ್ಲಿ ಕೂಡ 5 ಬರಬೇಕು. ಸೊ 15ಗೆ 5 ಕ್ಯಾರಿ 1 ಬಂತು ಅಂತ ಅಂದ್ಕೊಳ್ರಿ. ಓಕೆ, ಹಾಗಾದರೆ ಸಿ ಪ್ಲೇಸಲ್ಲಿ ಏನು ಬರ್ಬೋದು ಅಂತಂದರೆ 5 ಬರಬಹುದು, ಬರುತ್ತೆ ಅಂತಲ್ಲ, ಬರಬಹುದು. ಓಕೆ ಓಕೆ ಹಾಗಾದರೆ ಒಂದು ವೇಳೆ ಸಿ = 5 ಅನ್ನೋದಾದರೆ ಫಸ್ಟ್ ಆಪ್ಷನ್ನು ಮತ್ತು ಫೋರ್ತ್ ಆಪ್ಷನ್ಗೆ ಚಾನ್ಸಸ್ ಇದೆ. ಈಗ ಸೆಕೆಂಡ್ಗೆ ಹೋಗೋಣ. ಒಂದು ವೇಳೆ ಸಿ = 1 ಇರಬಹುದಾ ನೋಡೋಣ. ಒಂದು ವೇಳೆ ಸಿ = 1 ಆದರೆ 1 1 1 ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು? ಅಲ್ಲಿಗೆ 3 ಬರಬೇಕು. 3 ಬರುತ್ತೆ, ಆದರೆ ಆ್ಯಕ್ಚುಲಿ ಎಷ್ಟು ಬರಬೇಕಲ್ಲಿ 1 ಬರಬೇಕು. ಯಾಕಂದರೆ ಇಲ್ಲೇನು ಹಾಕಿರ್ತೀರಿ ಅದೇ ವ್ಯಾಲ್ಯೂ ಇಲ್ಲಿ ಬರಬೇಕು. ಯಾಕಂದರೆ ಸಿ ಇದೆ, ಇಲ್ಲೂ ಕೂಡ ಸಿ ಇದೆ ಅಂತಂದರೆ ಇಲ್ಲಿ 1 1 1 ಹಾಕಿದರೆ ಆ್ಯಡ್ ಮಾಡಿದ ಮೇಲೂ ಕೂಡ ಇಲ್ಲಿ 1 ಬರಬೇಕು ಈ ಎಕ್ಸ್ಪ್ರೆಷನ್ ಪ್ರಕಾರ. ಆದರೆ ಆ್ಯಕ್ಚುಲ್ ಆನ್ಸರ್ ಏನು ಬರುತ್ತೆ? ಅಲ್ಲಿ 1 1 ಹಾಕಿದರೆ 3 ಬರುತ್ತೆ. ಇಟ್ ಈಸ್ ನಾಟ್ ಕರೆಕ್ಟ್. ಸೊ ಸೆಕೆಂಡ್ ಆಪ್ಷನ್ ಆಗೋಕ್ಕಂತೂ ಸಾಧ್ಯ ಇಲ್ಲ. ನೋಡಿ 4ರಲ್ಲಿ 1 ಹೋಯಿತು. ಈಗ ಥರ್ಡ್ ಒನ್ನಿಗೆ ಬನ್ನಿ. ಥರ್ಡ್ ಏನಿದೆ? ಸಿ = 3 ಇದೆ. 3 ಹಾಕಿ ನೋಡಿ, 3 3 3 ಎಷ್ಟಾಗುತ್ತೆ? ಅಲ್ಲಿಗೆ 9 ಬರ್ತದೆ. ಬಟ್ ಆ್ಯಕ್ಚುಲಿ ಎಷ್ಟು ಬರಬೇಕಲ್ಲಿ? 3ನೇ ಬರಬೇಕು. ಇಲ್ಲೇನು ಡಿಜಿಟ್ ಇರುತ್ತೆ ಅದೇ ಡಿಜಿಟೇ ಬರಬೇಕಿಲ್ಲಿ. ಸೊ ಸಿ = 3 ಕೂಡ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 3 3 3 ಆ್ಯಡ್ ಮಾಡಿದ್ರೆ 9 ಬರುತ್ತೆ, ಬಟ್ ಆ್ಯಕ್ಚುಲಿ 3 ಬರಬೇಕು. ಸೊ ಥರ್ಡ್ ಆಪ್ಷನ್ ಈಸ್ ಆಲ್ಸೋ ರಾಂಗ್. ಅಂದರೆ ಈಗ ಫಸ್ಟ್ ಆಪ್ಷನ್ ಕರೆಕ್ಟಾಗಿರಬೇಕು, ಇಲ್ಲ ಅಂತಂದರೆ ಫೋರ್ತ್ ಆಪ್ಷನ್ ಕರೆಕ್ಟಾಗಿರಬೇಕು. ಸೊ ಒಂದು ಡಿಜಿಟ್ ನಮಗೆ ಸಿಕ್ಕಿದೆ, ಯಾವುದದು? ಥರ್ಡ್ ಪ್ಲೇಸಲ್ಲಿ, ಅಂದರೆ ಒನ್ಸ್ ಪ್ಲೇಸಲ್ಲಿ 5 ಇರಬೇಕು. ಸೊ ಸಿ = 5 ಇರಬೇಕು, ಸಿ = 5 ಇರಬೇಕು, ಕರೆಕ್ಟಾಗಿದೆ. ಈಗ ಪಕ್ಕದ ಡಿಜಿಟಿಗೆ ಬರೋಣ, ಟೆನ್ಸ್ ಪ್ಲೇಸಿಗೆ ಬರೋಣ. ಟೆನ್ಸ್ ಪ್ಲೇಸಲ್ಲಿ ಸಪೋಸ್ 4 ಇದೆ ಅಂದರೆ ನೋಡಿ, ಇಲ್ಲಿ 5 5 5 ಬಂದಾಗ 5 ಬರೆದು ಕ್ಯಾರಿ 1 ತೊಗೊಂಡಿದ್ದೀವಿ ನಾವು, 1 ಕ್ಯಾರಿ ತೊಗೊಂಡಿದ್ದೀವಿ, ಅದು ನೆನ್ಪಿಡಬೇಕು. ಈಗ ಬಿ = 4 ಇದೆ ಅಂತ ಅಂದ್ಕೊಳ್ರಿ. ಇಫ್ ಬಿ ಈಸ್ 4, ಇಲ್ಲಿ 4 ಬರುತ್ತೆ, ಇಲ್ಲಿ 4 ಬರುತ್ತೆ, ಇಲ್ಲಿ 4 ಬರುತ್ತೆ. ಸೊ 4 4 4 ಅಂತಂದರೆ 12 ಆಯಿತು. 12 + 1 13. ಬಟ್ ಸಿ ಇರೋದ್ರಿಂದ ಇಲ್ಲಿ ಎಷ್ಟು ಬರಬೇಕು? ಆ್ಯಕ್ಚುಲಿ ಆನ್ಸರು 5ನೇ ಬರಬೇಕು. ಸಿ ಇದೆ ಅಂತಂದರೆ ಸಿ ವ್ಯಾಲ್ಯೂ ಏನಿದೆ ಅದೇ ಬರಬೇಕು, ಇಲ್ಲಿ 5 ಬರಬೇಕು. ಬಟ್ ಇಲ್ಲಿ ಏನು ಬಂತು? ಇಲ್ಲಿ 4 4 4 12 + 1 13. 13 ಅಂತಂದರೆ ಇಲ್ಲಿ 3 ಬರುತ್ತೆ, ಕ್ಯಾರಿ 1 ಬರುತ್ತೆ. ಬಟ್ ಆ್ಯಕ್ಚುಲಿ ನಮಗೆ ಆನ್ಸರ್ ಏನು ಬರಬೇಕಲ್ಲಿ? 5 ಬರಬೇಕು. ಅಂದರೆ ಬಿ = 4 ಆಗೋಕ್ಕೆ ಸಾಧ್ಯ ಇಲ್ಲ. ಬಿ = 4 ಆಗೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಫಸ್ಟ್ ಆಪ್ಷನ್ ಕೂಡ ರಾಂಗ್. ಹಾಗಾದರೆ ಉಳಿಯೋದು ಒಂದೇ ಒಂದು ಫೋರ್ತ್ ಆಪ್ಷನ್. ಸೊ ಇದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಇದನ್ನು ಒಂದು ಸಾರಿ ವೆರಿಫೈ ಮಾಡೋಣ. ನೋಡಿ, ಎ ಬಿ ಸಿ ಏನಿದೆ 185 ಅಂತ ಇದೆ. ಅದನ್ನು ನಾವು 3 ಸಾರಿ ಬರ್ಕೊಂಡು ಆ್ಯಡ್ ಮಾಡ್ತಿದ್ದೀವಿ. ಸೊ 185 185 185 ಆ್ಯಡ್ ಮಾಡಿದರೆ 5 3 is 15, ಕ್ಯಾರಿ 1. 8 3 24, 1 25, ಕ್ಯಾರಿ 2. 1 2 3 + 2 5. ನೋಡಿ, ಸಿ 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 ಸಿ. ದೇರ್ಫೋರ್ ಫೋರ್ತ್ ಆಪ್ಷನ್ ಈಸ್ ದ ಕರೆಕ್ಟ್ ಆಪ್ಷನ್.